ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮತ್ತೊಮ್ಮೆ ಕ್ವಿಕ್ಕಾಗಿ ಈಸಿಯಾಗಿ ಟೇಸ್ಟಿಯಾಗಿ ರೆಸಿಪಿ ತಂದಿದ್ದೀನಿ. ನೋಡೋ ಮೊಟ್ಟೆ ದೋಸೆ ಯಾವ ಥರ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾವು ದೋಸೆ ಹಿಟ್ಟು ಯಾವ ಥರ ಮಾಡ್ತೀವಿ ಮಧ್ಯಾಹ್ನ ನೆನಾಕಿ ರಾತ್ರಿ ರುಬ್ಬಿಟ್ಟಿರಬೇಕು. ರುಬ್ಬಿಟ್ಟು ದೋಸೆಗೆ ಅಂತಲೇ ರುಬ್ಬಿಟ್ಟಿರಬೇಕು. ಈಗ ನಾನು 10 ಎಗ್ನ ಬೈಟ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 3 ರಿಂದ 4 ಈರುಳ್ಳಿನ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ. 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ಸ್ವಲ್ಪ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ ಅರ್ಧ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅಂದರೆ ದೋಸೆಗೆ ಹಾಕಿರ್ತೀವಲ್ಲ, ಇದಕ್ಕೆ ನೋಡ್ಕೊಂಡು ಹಾಕ್ಕೊಬೇಕು. ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್. ಅಂದರೆ ಮಕ್ಕಳೆಲ್ಲ ತಿಂತಾರೆ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಅಂದರೆ ಚಿಲ್ಲಿ ಪೌಡ್ರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪೌಡ್ರು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರು. ಇಲ್ಲಿಗಿನ್ನೂ ಅರ್ಧ ಟೀ ಸ್ಪೂನಲ್ಲಿ ಅಂದರೆ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಆಮ್ಲೆಟ್ ಹೆಂಗೆ ಮಿಕ್ಸ್ ಮಾಡ್ತೀರೋ ನೋಡಿ, ಯೆಲ್ಲೋ ಕಲರ್ ಇರುತ್ತೆ, ವೈಟು ಯೆಲ್ಲೋ ಎರಡು ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗಿರಬೇಕು ನೋಡಿ. ಇಲ್ಲಿ ಎಲ್ಲ ಒಂಚೂರು ಎಲ್ಲ ಮಿಕ್ಸ್ ಆಗಿರಬೇಕು ಎಲ್ಲನೂ. ಈ ಥರ ಮಿಕ್ಸ್ ಮಾಡಿಕೊಂಡು ಹೆಂಚ ಮೇಲೆ ನೋಡಿ ಈ ಥರ ನೀರು ಹಾಕಿದ್ರೆ ಗುಳ್ಳೆ ಬರಬೇಕು, ಅಷ್ಟು ಕಾಯ್ದಿರಬೇಕು. ಇಲ್ಲಿ ನೋಡಿ ದೋಸೆ ಹಿಟ್ಟನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ಯಾವ ಥರ ತಿಕ್ನೆಸ್ ಬೇಕೋ ಆ ಥರ ತಿಕ್ನೆಸ್ಸಲ್ಲಿ ದೋಸೆ ಹಾಕ್ಕೊಳ್ಳಿ. ಇದು ನಿಜವಾಗ್ಲೂ ಈ ಥರ ಮಾಡಿ ನೋಡಿ, ತುಂಬ ಈಸಿಯಾಗಿರುತ್ತೆ, ಪ್ರೋಟೀನು ಚೆನ್ನಾಗಿ ಸಿಗುತ್ತೆ ದೋಸೆಯಲ್ಲೇ. ಈ ಆಮ್ಲೆಟ್ ಮಾಡೋಕ್ಕೂ ದೋಸೆ ಮಾಡಬೇಕು ಅಂದರೆ ಎರಡರಲ್ಲೇ ಎರಡೂ ಅಟ್ ಎ ಟೈಮ್ ಮಾಡ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಜಿಮ್ ಹೋಗೋರ್ಗಂತೂ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ ಇದರಲ್ಲಿ. ಮಕ್ಳಿಗೂ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ. ಈಗ ಸೈಡ್ ಡಿಶ್ ಏನು ಮಾಡೋದೇ ಬೇಡ, ಚಟ್ನಿ ಆಗಲಿ ಪಲ್ಯ ಆಗಲಿ ಏನು ಮಾಡೋದೇ ಬೇಡ. ಈ ಥರ ಮಾಡಿದ್ರೆ ಸುಮ್ಮನೆ ನೋಡಿ. ಈಗ ಸ್ವಲ್ಪ ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ, ಇಲ್ಲ ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಬೆಣ್ಣೆ ಆದರೂ ಹಾಕ್ಕೊಬೋದು. ನೋಡಿ ಏನು ಕಚ್ಕೊಳಲ್ಲ, ಆರಾಮಾಗಿ ಈಸಿಗೆ ದೋಸೆ ಆಗುತ್ತೆ, ಆಮ್ಲೆಟು ಎಲ್ಲ ಎರಡು ಒಟ್ಟಿಗೆ ಆಗುತ್ತೆ. ನೋಡಿ ಈಗ ರೆಡಿಯಾಗಿದೆ ಎಗ್ ದೋಸೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಈ ಥರ ದೋಸೆ ಬರ್ತಿದ್ರೆ ಖುಷಿಯಾಗುತ್ತೆ ಅನಿಸುತ್ತೆ. ಇದಾಗುತ್ತೆ, ಕಿತ್ತೋಗೋದು ಮಾಡೋದು ಚೆನ್ನಾಗಿ ಬಂದಿದೆ. ಹೀಗೆ ಇನ್ನೂ ಹೆಚ್ಚಿನ ರೆಸಿಪಿ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಪ್ಲೀಸ್ ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.